ನೋಡ್ರಿ ನಮ್ಮ ಗ್ಯಾಸ್ ನೋಡ್ರಿ ಎಷ್ಟು ಹೊಲಸಾಗಿದೆ. ಅನ್ನಕ್ಕೆ ಇಟ್ಟಿದ್ದೀನಿ, ಕೆಲ್ಸಕ್ಕೆ ಹೋಗಿ ಬಂದೆ, ಹೊಟ್ಟೆ ಹಸಿತೈತೆ ಅಂದ್ರೆ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ನೋಡ್ರಿ ಮಜ್ಜಿಗೆ ತಂಬುಳಿ ಮಾಡ್ತಾ ಇದ್ದೀನಿ. ಹೊಟ್ಟೆ ಹಸು ಅನ್ನೋದು ಎಷ್ಟು ಇದು ಮಾಡುತ್ತೆ ನೋಡಿ. ಬೆಳಗ್ಗೆ ನಾನು ನಿನ್ನೆ ಅನ್ನ ಇತ್ತು, ಅದೇ ಚಿತ್ರಾನ್ನ ಮಾಡ್ಕೊಂಡು ತಿಂದು ಹೋಗಿದ್ದೆ. ಇವಾಗ ಹೊಟ್ಟೆ ಹಚ್ತಾ ಇದ್ರು, ಅದಕ್ಕೆ ಮಜ್ಜಿಗೆ ತಂಬುಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ರಿ ಎಲ್ಲ ಎಲ್ಲಿಂದಲೇ ಬಿಟ್ಟು ಹೋದ್ರೆ ಹಿಂಗಿರುತ್ತೆ ನೋಡ್ರಿ ಮನೆ. ನೋಡಿದ್ರೆ ಇವಾಗೆಲ್ಲ ಕ್ಲೀನ್ ಮಾಡ್ತೀನಿ ಊಟ ಮಾಡಿ. ವಿಜಯ್ ಅಕ್ಕನ ವಿಡಿಯೋ ನೋಡ್ಕೋತಾನೇ ಹಂಗೆ ಹಪ್ಳ ಕರೆದೆ, ಮಜ್ಜಿಗೆ ಸಾಂಬಾರು ಮಾಡಿದೆ, ಅನ್ನ ಮಾಡಿದೆ. ಇವಾಗ ಊಟ ಮಾಡೋಣ. ಹಾಗೆ ನಾನು ವಿಡಿಯೋ ಆನಲ್ಲಿ ಇಡ್ತೀನಿ. ಯಾರ್ದಾದ್ರೂ ವಿಡಿಯೋ ನೋಡೋಂಗಿದ್ರೆ ಕುತ್ಕೊಂಡು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಆನ್ ಮಾಡಿ ಇಟ್ಬಿಡ್ತೀನಿ. ನೀವು ಕೂಡ ಫುಲ್ ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕು ಎಲ್ಲರೂ. ವಿಡಿಯೋ ನೋಡ್ತೀರಾ, ಸುಮ್ಮನೆ ಕಮೆಂಟ್ ಹಾಕ್ತೀರಾ, ವಿಡಿಯೋ ನೋಡ್ತೀರಾ ಇಲ್ಲ ಗೊತ್ತಿಲ್ಲ, ಲೈಕ್ ಕೊಡಲ್ಲ, ಏನಿಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾರು ನನ್ನ ವಿಡಿಯೋ ನೋಡ್ತಾರೆ ಅವರು ವಿಡಿಯೋ ಅಂತೂ ನಾನು ಪೂರ ನೋಡಿ, ಅಟ್ಲೀಸ್ಟ್ ನಾನು ನೋಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಆನ್ ಮಾಡಿ ಬಿಟ್ಬಿಡ್ತೀನಿ, ಸೂಪರ್ ಅಂತ ಕಳಿಸ್ಬಿಡ್ತೀನಿ. ದಯವಿಟ್ಟು ಹೇಳ್ತಿದ್ದೀನಿ, ವಿಡಿಯೋ ನೋಡ್ದೇನೆ ಕಮೆಂಟ್ ಹಾಕ್ಬೇಡ್ರಿ, ಆಮೇಲೆ ಲೈಕು ಕೊಡೋದಿಲ್ಲ ನೀವು. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ವಿಜಯಕ್ಕಂತೂ ಫುಲ್ ವಿಡಿಯೋ ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅವ್ರ ಮಾತುಗಳು ಕೇಳ್ತಾ ಇದ್ದರೆ. ಫ್ರೆಂಡ್ ಊಟ ಮಾಡೋಣ. ಬಿಸಿ ಬಿಸಿ ಇಲ್ಲ ಇದು ಆರಿ ತಂಬುಳಿ, ಮಜ್ಜಿಗೆ ಸಾಂಬಾರು ನಮ್ಮ ಕಡೆಗೆ. ಆಮೇಲೆ ಈ ಕಡೆ ಬಿಸಿ ಅನ್ನ, ಇಲ್ಲಿ ಹಪ್ಪಳ. ಎಣ್ಣೆನೇ ಇರಲಿಲ್ಲ, ಅದರಲ್ಲೇ ಸ್ವಲ್ಪದ್ರಲ್ಲೇ ಎಣ್ಣೆ ಕರೆದೆ. ತುಪ್ಪ ನೋಡ್ರಿ ಪ್ಯಾಕೆಟ್ ತಂದೀನಿ. ಸರಿ ಕಾಸಕ್ಕಾಗಲಿಲ್ಲ, ಟೈಮ್ ಇಲ್ಲ ಅಂಥೇಳಿ ಪ್ಯಾಕೆಟ್ ತಂದಿದ್ದೀನಿ. ಬರೀ ಊಟ ಮಾಡೋಣ ಫ್ರೆಂಡ್. ಪಾತ್ರೆನೂ ತೊಳೆದಾಯ್ತು ನೋಡ್ರಿ, ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದಿದ್ದೀನಿ. ಇವಾಗ ಮನೆಗೆ ತರಕಾರಿ ಅದು ಏನು ಸ್ವಲ್ಪ ಇಲ್ಲ, ಅದನ್ನೆಲ್ಲ ತೊಗೊಂಬರೋಕ್ಕೆ ಹೋಗ್ತಾಯಿದ್ದೀರಿ ನೋಡ್ರಿ ಮಾಲ್ಗೆ. ಸ್ವಲ್ಪನೇ ತೊಗೊಂಬರ್ತೀರ ಐಟಮು. ಸದ್ಯಕ್ಕೆ ಎಷ್ಟು ಬಜೆಟ್ ಇರುತ್ತೋ ಅಷ್ಟರಲ್ಲೇ ಸಂತೆ ಮಾಡಬೇಕು ಅಂದ್ಕೊಂಡಿದ್ದೀರಿ. ಜಾಸ್ತಿ ಇಲ್ಲ, ಸ್ವಲ್ಪ ತೊಗೊಂಬರ್ತೀರಿ ನೋಡಿ. ನಾನು ಸ್ವಲ್ಪ ಐಟಮ್ ತೊಗೊಂಬರೋಣ ಅಂದ್ಕೊಂಡೆ, ಅದು ನೋಡಿದ್ರೆ ಇಷ್ಟು ರೇಟ್ ಐತಿ. 110 ರೂಪಾಯಿನಾ? 119 ರೂಪಾಯಿ. ನೋಡಿ, ಅದಕ್ಕೆ ಅಲ್ಲಿ ರೇಟ್ ಹೆಚ್ಚಿಗೆ ಅದ ಅಂತ ಹೇಳಿದೆ. 100 ಗ್ರಾಮ್ ಇಷ್ಟ ನೋಡಿ ಫ್ರೆಂಡ್. ಆಮೇಲೆ ಅರ್ಜೆ ಖುಷಿ 50 ಗ್ರಾಮ್. ಖುಷಿ ಅಂತಂದೆ. ಖುಷಿನಾ? ಖುಷ್ ಒಂದೇ ಅಷ್ಟೇ. ಖುಷ್ 50 ಗ್ರಾಮ್ ತಂದಿಲ್ಲ. ಅದು ಎಷ್ಟಂದು ನೋಡಿದ್ರೆ 89 ರೂಪಾಯಿ. 99 ರೂಪಾಯಿ. ಅದೇ ಹೆಂಗ ಸರಿ ರೂಪಾಯಿ ಅಷ್ಟು ರೇಟ್ ಅದ? ಥ್ಯಾಂಕ್ ಗಾಡ್. 89 ರೂಪಾಯಿ. ಈಗ ಆಮೇಲೆ ಡಿಸ್ಕೌಂಟ್ ಆಗ್ತದೆ. ಅವ್ರು ಕರೆಕ್ಟಾಗಿ ಲೆಕ್ಕ ಕೊಟ್ಟಿರ್ತಾರೆ, ಮತ್ತು ಮನೆಗೆ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಇದು ಅವ್ರದ್ದು ಕರೆಕ್ಟಾ ನಂದು ಕರೆಕ್ಟಾ ನೀವೇ ಕಮೆಂಟ್ ಹಾಕ್ರಿ. ನಮ್ಮ ಮನೆಯವ್ರು ಮತ್ತೆ ಅದು ಓದಿ ಏನು ರೇಟ್ ಹಾಕವ್ರೆ ಎಲ್ಲ ನೋಡಿ 2 ರೂಪಾಯಿ 3 ರೂಪಾಯಿ ಕಮ್ಮಿ ಇರ್ತದೆ ಅಷ್ಟೇ. ಡಿಸ್ಕೌಂಟ್ ಹಾಕವ್ರಂದ. 2 ರೂಪಾಯಿ ಕಮ್ಮಿ ಇರುತ್ತೆ. ಆಯ್ತು. ಇವಾಗ ಎಷ್ಟು ದಿನ ಆಯ್ತು ರೀ ನಾವು ರೇಷನ್ ತಂದು? ಮತ್ತೆ ಏನಿಲ್ಲ ಅಂದ್ರೆ ಮತ್ತು 15-20 ದಿನ ಅಲ್ಲಕ್ಕೆ ಬಂತು. ಇವಾಗ ಅಮಾಸಿ ಉಣ್ಣಿ 15 ದಿನ ಆಯ್ತಾ? 15 ದಿನ ತಂತೀವಿ ನೋಡ್ರಿ. ಇನ್ನೂ ತರಬೇಕ್ರಿ, ಇನ್ನು ತಗೊಂಬರ್ಬೇಕು. ಇನ್ನೂ ಅಲ್ಲೇ ತಂದು ತೋರಿಸಿಲ್ಲಲ್ರಿ ಅದು. ಅದು 100 ರೂಪಾಯಿ ನೋಡ್ರಿ. ಟೋಟಲ್ ಎಷ್ಟಾಯ್ತು ರೀ? 1576 ರೂಪಾಯಿ. ಕಾಣಿಸ್ತಾ ಇಲ್ಲ. 1576 ರೂಪಾಯಿ. ಇಷ್ಟು ಮತ್ತು ಇಷ್ಟು ಮತ್ತೆ ಇಲ್ಲಿ ತರಕಾರಿ ತಂದು ಹಂಗೆ ಇಟ್ಟಿದ್ದೀನಿ ನೋಡ್ರಿ. ಇವಾಗೆಲ್ಲ ಹಂಗೆ ಹಾಕ್ರಿ. ಎಲ್ಲ ಸೇರಿ 80 ರೂಪಾಯಿ, 85 ರೂಪಾಯಿ. ಸಾಕು ನೋಡ್ರಿ, ಎಷ್ಟಾದ್ರೂ ಸರಿ ಹೋಗಲ್ಲ. ಜೀವನ ಮಾಡಲೇಬೇಕು, ತಿನ್ನಲೇಬೇಕು, ತರಲೇಬೇಕು. ಆವಾಗ ನಾವು ಸಣ್ಣರಿದ್ದಾಗ ಇಂಥವೆಲ್ಲ ಏನು ತರ್ತಿರ್ಲಿಲ್ಲ. ಅದು ಒಲೆನ ಬೂದಿ, ಅದು ಸಾಬೂನು ಪುಡಿ ಹಾಕಿ ಭಾಂಡೆ ಉಜ್ಜಿದ್ರು ನಾವು ಪಳ ಅಂತ ಹೊಳಿತೀವಿ. ಈಗಿನ ನೀವೆಲ್ಲ ಹಾಕಿ ಉಜ್ಜಿದ್ರು ಬೆಳ್ಳಗೆ ಅಷ್ಟಕ್ಕಷ್ಟೇ ಇರ್ತೈತಿ. ಅವಾಗಿಂದೇ ಚಂದ. ಅವಾಗೆಲ್ಲ ಎಲ್ಲಿ ಗುಂಜಿರ್ಲಿಲ್ಲ ರೀ. ಗುಂಜಿತ್ತೋ ಎಲ್ಲೋ ಗೊತ್ತಿಲ್ಲ, ನನಗಂತೂ ತಿಳಿದಂಗೆ. ಅದು ಟಂಗಿನ ಚಿಪ್ ಇರ್ತಿತ್ತಲ್ರಿ, ಅದು ಹಿಂದಿನ ತಗೊಂಡು ಅದರಿಂದ ಉಜ್ಜಿತಿದ್ರು. ಇವಾಗ ಒಂದಿಲ್ಲ ಅಂದ್ರೆ ನಡೆಯಲ್ಲ ನಮ್ಗೆ. ಎಲ್ಲನೂ ಬೇಕು ಅನುಕೂಲಕ್ಕೆ. ಅನುಕೂಲ ಹಂಗೆ ಆಗಿದೆ, ರೋಗನೂ ಹಂಗೆ ಬೆಳೆದಿದೆ ಅನ್ಕೋತೀವಿ ನೋಡ್ರಿ ನಾನಂತೂ.
ಎಷ್ಟು ನಾವು ಅನುಕೂಲ ತಕ್ಕಂಗೆ ತಿಂತಾಯಿದ್ರು ಅಷ್ಟೇ ಅನುಕೂಲ ತಕ್ಕಂಗೆ ಕಾಯಿಲೆಗಳು ಚೆನ್ನಾಗಿ ಬರ್ತೈತೆ ಹಂಗೆ ನಾವು ಬಗ್ಗೆ ಒಂದು ಮಾಡ್ತೀವಿ ತಾಳ್ತಾ